ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಹಿರಿಯೂರು ಚಿತ್ರದುರ್ಗ ಸೆಂಟರ್ನಲ್ಲಿ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಶ್ಯೂ ಆಗಿತ್ತು. 74 ವಿದ್ಯಾರ್ಥಿಗಳು 200ಕ್ಕೆ 200 ಅಂಕಗಳನ್ನ ತೆಗೆದುಕೊಂಡಿದ್ದರು. ಸೊ ಇದು ಏನಿದೆ, ಬೇರೆ 16 ಬೇರೆ ಬೇರೆ ಸೆಂಟರ್ಗಳೇನಿದೆ ನಮ್ಮ ರಾಜ್ಯದಲ್ಲಿ, ಎಕ್ಸಾಮಿನೇಷನ್ ಸೆಂಟರ್ ಎಗ್ರಿ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಬರೆದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿತ್ತು. ಸೊ ಯಾಕಂತಂದರೆ ಒಂದು ಸೆಂಟರ್ನಲ್ಲಿ ಇಷ್ಟೆಲ್ಲ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತೊಗೊಂಡು, ಅಥವಾ 196 ಮಾರ್ಕ್ಸ್ಗಳನ್ನು 190 ವಿದ್ಯಾರ್ಥಿಗಳು ಈ ಲೆಕ್ಕದಲ್ಲಿ ತೊಗೊಳ್ತಾ ಹೋದರೆ, ಸೊ ಎಲ್ಲ ಎಗ್ರಿ ಪ್ರಾಕ್ಟಿಕಲ್ ಸೀಟುಗಳು ಕೂಡ ವೆಟರ್ನರಿ ಆಗಿರ್ಬೋದು, ಫಾರ್ಮ್ ಸೈನ್ಸ್ ಆಗಿರ್ಬೋದು, ಒಂದೇ ಒಂದು ಯೂನಿವರ್ಸಿಟಿ ಅಂಡರ್ ಬರೆದಂಥ ವಿದ್ಯಾರ್ಥಿಗಳು ಸಿಗುವಂಥ ಚಾನ್ಸಸ್ ಇತ್ತು. ಆ ಒಂದು ಕಾರಣಕ್ಕೆ ನಾನೂ ಕೂಡ ಒಂದು 2-3 ವಿಡಿಯೋಸ್ಗಳನ್ನು ಮಾಡಿ ಹೇಳಿದ್ದೆ. ಸೊ GKVK ಅವರಾಗಿರ್ಬೋದು, KE ಅವರಾಗಿರ್ಬೋದು, ಇದ್ರ ಬಗ್ಗೆ ಆ್ಯಕ್ಷನ್ನ ತೊಗೋಬೇಕು ಅಂಥೇಳಿ. ಇನ್ ಬಿಟ್ವೀನ್ KE ಅವರು ತಮ್ಮ ಒಂದು ಕೈಯನ್ನು ತೊಳ್ಕೊಂಡಿದ್ರು. ಸೊ ಆದರೆ GKVK ಬೆಂಗಳೂರವರು ಸೊ ಇದರ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿಬಿಟ್ಟು, ಸೊ ಈಗ ಫೈನಲಿ ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಸೈನ್ಸ್ ಶಿವಮೊಗ್ಗ ಯೂನಿವರ್ಸಿಟಿ ಏನಿದೆ, ಆ ಅಂಡರ್ ಹಿರಿಯೂರು ಚಿತ್ರದುರ್ಗದಲ್ಲಿ ಎಕ್ಸಾಮಿನೇಷನ್ ಏನಾಗಿತ್ತು, ಸೊ ಅದನ್ನು ಕಂಪ್ಲೀಟ್ಲಿ ಸ್ಕ್ರ್ಯಾಪ್ ಮಾಡಿದ್ದಾರೆ. ಸೊ ಸ್ಕ್ರ್ಯಾಪ್ ಮಾಡಿಬಿಟ್ಟು ಈಗ ಎಕ್ಸಾಮಿನೇಷನನ್ನು ಫಿಕ್ಸ್ ಮಾಡಿರುವಂಥದ್ದು. ಸೊ ಹಾಗಾದರೆ ಆ ಒಂದು ಎಕ್ಸಾಮಿನೇಷನ್ ಯಾರಿಗೆ ಇರ್ತದೆ ಮತ್ತು ಯಾವಾಗ ಇರ್ತದೆ ಅಂತ ಹೇಳ್ತಾ ಹೋದರೆ, ಸೊ ಈ ಒಂದು ಎಕ್ಸಾಮಿನೇಷನ್ ಎಲ್ಲರಿಗೂ ಇರೋದಿಲ್ಲ. ಈ ಒಂದು ಎಕ್ಸಾಮಿನೇಷನ್ ಮೇ 10ನೇ ತಾರೀಕು ಯಾವ್ಯಾವ ವಿದ್ಯಾರ್ಥಿಗಳು ಹಿರಿಯೂರು ಚಿತ್ರದುರ್ಗ ಸೆಂಟರ್ನಲ್ಲಿ ಎಕ್ಸಾಮಿನೇಷನನ್ನು ಬರೆದಿದ್ದರು ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಎಕ್ಸಾಮ್ ಇರುತ್ತೆ. ರೈಟ್. ಸೊ ಬೇರೆ ಎಕ್ಸಾಮಿನೇಷನ್ ಸೆಂಟರ್ದಲ್ಲಿ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸಂಬಂಧ ಇಲ್ಲ, ಎಕ್ಸಾಮ್ ಇರೋದಿಲ್ಲ. ಹಿರಿಯೂರು ಚಿತ್ರದುರ್ಗ ಸೆಂಟರಲ್ಲಿ ಯಾರ್ಯಾರು ಎಕ್ಸಾಮಿನೇಷನ್ ಬರೆದಿದ್ರು ಅಂಥ ಎಲ್ಲ ವಿದ್ಯಾರ್ಥಿಗಳು ಇನ್ನೊಂದು ಸಾರಿ ನೀವು ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನನ್ನು ಅಟೆಂಡ್ ಆಗಲೇಬೇಕು ಇಫ್ ಯು ವಾಂಟ್ ಟು ಟೇಕ್ ಎಗ್ರಿ ಪ್ರಾಕ್ಟಿಕಲ್ ಕೋಟಾ ಸೀಟ್ಸ್. ಸೊ ಅದು ಯಾವಾಗ ಹಾಗಾದರೆ, ಸೊ ನೋಡಿ, ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಿನ 26ನೇ ತಾರೀಕು, ಸೊ ಮೇ 26ಕ್ಕೆ ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರ ಜೊತೆಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ನಾಳೆ ಬೆಳಗ್ಗೆ 23ನೇ ತಾರೀಕು, ನಾಳೆ ಬೆಳಗ್ಗೆ 7 ಗಂಟೆಯಿಂದ 26ನೇ ತಾರೀಕಿನವರೆಗೆ. ಸೊ ನೀವು ಅಂದರೆ 23ನೇ ತಾರೀಕು, ನಾಳೆ ಟೈಮ್ ಏನು ಹೇಳಿಲ್ಲ, ಬಟ್ ನಾಳೆ ಮೇ ಬಿ ಆಫ್ಟರ್ 10:30. ಸೊ 23ನೇ ತಾರೀಕಿನಿಂದ 26ನೇ ತಾರೀಕು ಬೆಳಗ್ಗೆ 7 ಗಂಟೆಯವರೆಗೂ ಕೂಡ ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಬಟ್ ಈ ಅಡ್ಮಿಟ್ ಕಾರ್ಡನ್ನು KE ವೆಬ್ಸೈಟಲ್ಲೇ ಬಿಡ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಅದು ಬಿಡಲಿಲ್ಲ ಅಂದರೆ ಬೇರೆ ಯಾವುದಾದ್ರೂ ವೆಬ್ಸೈಟಲ್ಲಿ ಬಿಟ್ಟರೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇನ್ನು ಮೂರನೇ ಪಾಯಿಂಟ್ ಏನಂತಂದರೆ, ಸೊ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಿಗೆ ಬೆಳಗ್ಗೆ 8 ಗಂಟೆಗೆ ನೀವು ಇರಬೇಕಾಗ್ತದೆ. ಸೊ ಈ ಒಂದು ಎಕ್ಸಾಮಿನೇಷನಿನ ಕೀ ಆನ್ಸರ್ಸ್ 26ನೇ ತಾರೀಕೇನೆ, ಸೊ ಆಲ್ಮೋಸ್ಟ್ ಆಫ್ಟರ್ನೂನ್ ಹೊತ್ತಿಗೆ ಬಿಡ್ಬೋದು. ಸೊ ಈ ಒಂದು ಪ್ರಾಯೋಗಿಕ ಪರೀಕ್ಷೆಯ ಫಲಿತಾಂಶವನ್ನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು KEಗೆ 27ನೇ ತಾರೀಕು ಸಲ್ಲಿಸ್ತೀವಿ ಅಂತ ಹೇಳಿರೋವಂಥದ್ದು. ಅಂದರೆ ಈ KCET ರಿಸಲ್ಟ್ ಏನಿದೆ ಅದು ನಿಮಗೆ 27ನೇ ತಾರೀಕು ತನಕನೂ ಬರೋದಿಲ್ಲ. 27ನೇ ತಾರೀಕು ಇದನ್ನು ಸಲ್ಲಿಸಿದ ಮೇಲೆ ನಿಮಗೆ ಮೇ ಬಿ KCET ರಿಸಲ್ಟು 29 ಅಥವಾ 30ನೇ ತಾರೀಕಿಗೆ ರಿಲೀಸ್ ಮಾಡಬಹುದು. ಸೊ ಆ ಕಾರಣಕ್ಕೆ ಸೊ ನಾವು ಏನು ಈ ಒಂದು ಅನ್ಯಾಯದ ವಿರುದ್ಧ ಧ್ವನಿಯನ್ನು ಎತ್ತಿದ್ವಿ, ಸೊ ಇದಕ್ಕೆ ತಕ್ಕ ಮಟ್ಟಿಗಾದರೂ ನ್ಯಾಯ ಸಿಕ್ಕ ಹಾಗೆ ಆಗಿದೆ. ಸೊ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಎಕ್ಸಾಮ್ ಪ್ರಾಕ್ಟಿಕಲ್ ಸೆಂಟರ್ ಆಗಿರುವಂಥ ಹಿರಿಯೂರು ಚಿತ್ರದುರ್ಗದಲ್ಲಿ ನಡೀತದೆ. ಆ ಒಂದೇ ಸೆಂಟರ್ನಲ್ಲಿ ಆಲ್ರೆಡಿ ಯಾರ್ಯಾರು ಅಟೆಂಡ್ ಆಗಿದ್ದರು, ಸೊ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮಿನೇಷನನ್ನು ಬರೀರಿ. ರೈಟ್. ಸೊ ಈ ಒಂದು ಅಡ್ಮಿಟ್ ಕಾರ್ಡ್ KE ವೆಬ್ಸೈಟಲ್ಲಿ ಬಿಡ್ತಾರಾ ಅಥವಾ ಬೇರೆ ಕಡೆ ಅವರ ಒಂದು ಎಗ್ರಿ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಬಿಡ್ತಾರಾ ಅನ್ನೋದನ್ನು ಸೊ ನಾಳೆ ಬೆಳಗ್ಗೆ ಬಿಟ್ಟ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.